ಯನಪೋಯ ಕಾಲೇಜಿನಲ್ಲಿ ಎನ್ ಉತ್ಸವ 2025ನ ಎಂಡ್ಯೂರೆನ್ಸ್ ಆಡಿಟೋರಿಯಂನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಇತಿಹಾಸದಲ್ಲೇ ಈ ಶುಭ ದಿನವನ್ನು ಗುರುತಿಸಲು ಒಂದು ಅಡಿಪಾಯವನ್ನ ಎನ್ ಉತ್ಸವದ ಮೂಲಕ ಸಂಕೇತಿಸಲಾಗಿದೆ. ಪುರುಷ ಮತ್ತು ಮಹಿಳಾ ಉದ್ಯೋಗಿಗಳಿಗಾಗಿ ಪ್ರತ್ಯೇಕವಾಗಿ ವಿವಿಧ ಕ್ರೀಡಾಕೂಟಗಳನ್ನು ಕೂಡ ನಡೆಸಲಾಗುತ್ತೆ. ವಿವಿಧ ಇಲಾಖೆಗಳ ನೌಕರರು ತಂಡವಾಗಿ ತಮ್ಮ ಸಕ್ರಿಯ ಭಾಗವಹಿಸುವಿಕೆಯನ್ನ ಇಲ್ಲಿ ಪ್ರದರ್ಶಿಸಬಹುದು. ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಕೂಡ ಈ ಕಾರ್ಯಕ್ರಮ ಒಳಗೊಂಡಿದೆ. ಹಾಗೆಯೇ ಬಹುಮಾನ ವಿತರಣಾ ಸಮಾರಂಭ ಕೂಡ ನಡೆಯಲಿದೆ. ಹಾಗೆಯೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಂಕೆ ವಾಣಿ ಸೀನಿಯರ್ ಕನ್ಸಲ್ಟೆಂಟ್ ಯನಪೋಯ ಗ್ರೂಪ್ ಆಫ್ ಹಾಸ್ಪಿಟಾಲಿಟಿ, ಲತಾ ಮಲ್ಲಿಕಾರ್ಜುನ ಹರಪನಹಳ್ಳಿ ಎಂಎಲ್ಎ, ಡಾಕ್ಟರ್ ಎಂಎಸ್ ಮುಸಬ್ಬಾ ಪ್ರಿನ್ಸಿಪಲ್ ಯನಪೋಯ ಮೆಡಿಕಲ್ ಕಾಲೇಜ್, ಮಿಸ್ಟರ್ ಎಸ್ಎನ್ ಚೆನ್ನಪ್ಪ ಶಿವಮೊಗ್ಗ ಸಿಟಿ ಎಂಎಲ್ಎ, ಡಾಕ್ಟರ್ ಅಬ್ದುಲ್ ರೆಹಮಾನ್ ಮೆಡಿಕಲ್ ಸೂಪರ್ಡೆಂಟ್ ಅತಿಥಿಗಳಾಗಿ ಭಾಗವಹಿಸಿದ್ರು. ಹಾಗೆಯೇ ಡಾಕ್ಟರ್ ನಾಗರಾಜ್ ಶೇಟ್, ವಿಜೇತಾ ತಿಂಗ್ಲಾಯಿ, ಆಲ್ ಸೆಕ್ಷನ್ಸ್ ಹೆಡ್, ಕಮಿಟಿ ಮೆಂಬರ್ಸ್, ಚೇರ್ಪರ್ಸನ್ಸ್, ಕನ್ವೀನರ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ರು. ಹಾಗೆಯೇ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಹಾಗೆಯೇ ವಿವಿಧ ರೀತಿಯ ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿತು. Good afternoon to you all, Namaskara, and welcome to the program. Exactly 3 months back, we initiated the celebration of Yen Utsav, that I believe in the month of October, in the form of cultural and sports events. Today we are concluding the Yen Utsav 2025. So, Yen Utsav is our annual hospital day celebration. Similarly, the Yen Sneha Milana. This we started 13 years back, especially to have a get-together of our community partners, N Mitras and N Sneha Milana members. This year, the hospital, Yanapoya Medical College Hospital decided, ಪಾರಿವಾರಿಕ ಕಾರ್ಯಕ್ರಮ ಅಂತ ನಾವು ಹೇಳಬಹುದು, ಫ್ಯಾಮಿಲಿ ಫಂಕ್ಷನ್. ಈ ಯಾವುದೇ ಒಂದು ಪಾರಿವಾರಿಕ ಕಾರ್ಯಕ್ರಮ ಪರಿವಾರದ ಸದಸ್ಯರನ್ನು ಹೊರಗಿಟ್ಟು ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸಲ ನಾವು ಎನ್ ಸ್ನೇಹ ಮಿಲನ, ಎನ್ ಉತ್ಸವ, ಯನಪೋಯ ಅನ್ನುವ ಒಂದು functions which are very close to my heart, as I have been contributor in the original design and sanctioning of both these functions, the Yen Sneha Milana and the hospital day commemoration. The objective of celebration of Yen Sneha Milana and hospital day celebration is manifold. It doesn't become developed or advanced unless it is major chunk of population is healthy and enjoys positive state of health and conscious state of mental well-being. ಜಿಲ್ಲೆಯಿಂದ ಸುಮಾರು 7 ವರ್ಷದಿಂದ ಕೇಳ್ತಾ ಇದ್ದೆ, ಯನಪೋಯ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ, ಮಂಗಳೂರಿಗೆ ಹೋಗ್ತಿದ್ದೀವಿ ಅಂತ. ಮೊದಲು ಎಲ್ಲ ಮಣಿಪಾಲ್ ಹೇಳ್ತಾ ಇದ್ದರು, ಆಮೇಲೆ ಯನಪೋಯದ ಬಗ್ಗೆ ಹೇಳ್ತಾ ಇದ್ದರು. ಏನಿದೆ ಅಂತ ತಿಳ್ಕೊಬೇಕಾಗಿತ್ತು, ಯಾವ ಥರ ಟ್ರೀಟ್ಮೆಂಟ್ ಇದೆ ಹೇಗೆ ಅಂತ. ನಮ್ಮ ತಾಲೂಕಿನಿಂದ ತುಂಬ ಪೇಷಂಟ್ಸು ಈ ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ. ಆ ಹಾಸ್ಪಿಟ್ಲಿಂದ ನನಗೆ ನಮ್ಮ ಪೇಷಂಟ್ಗಳು ನನಗೆ ಹೇಳಿದ್ದು, ಈ ಹಾಸ್ಪಿಟ್ಲಲ್ಲಿ ಪ್ರೀತಿಯಿಂದ ನೋಡ್ಕೊತಾರೆ, ಕೈ ಎಟುಕುವ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ನಮ್ಮ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿರುವಂಥ ಪೇಷಂಟ್ಗಳು ನನಗೆ ತುಂಬ ಹೇಳ್ತಾ ಇದ್ದರು. ಜೊತೆಗೆ ನನ್ನ ಲೆಟ್ರ್ ಹೆಡ್ಡಲ್ಲಿ ಈ ಮೆಡಿಕಲ್ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ನಿಗೆ ಆಪ್ರೇಷನ್ನಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಟ್ರೆ ಒಳ್ಳೆಯದು ಅಂತ ಲೆಟ್ರುಗಳನ್ನು ನಾನು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಗೆ ನಾನು ತುಂಬ ನಮ್ಮ ಪೇಷಂಟ್ಗಳ ಬಗ್ಗೆ ಟ್ರೀಟ್ಮೆಂಟ್ ಲೆಟ್ರಿಗೆ ಕಮ್ಮಿ ಮಾಡಿ ಅಂತ ಹೇಳಿ ಕೊಟ್ಟಿರೋದು ಉಂಟು. ಬಟ್ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳೋದು ಏನು ಅಂತಂದರೆ, ನಾವು ಬೆಳಗ್ಗೆ ಎದ್ದು ದೇವ್ರನ್ನ ನಮಸ್ಕಾರ ಮಾಡಿದರೆ ಎರಡನೇ ದೇವರು ಅಂತ ಹೇಳೋವಂಥ ಡಾಕ್ಟ್ರುಗಳು, ನಮ್ಮ ಜೀವವನ್ನು ಅವ್ರ ಕೈಯಲ್ಲಿ ಇಟ್ಟಿರ್ತೀವಿ, ನಂಬಿಕೆ ವಿಶ್ವಾಸ ಡಾಕ್ಟ್ರ್ ಮೇಲೆ ಇಟ್ಟಿರ್ತೀವಿ. ನಮಗೆ ದೇವ್ರಿಗೆ ಬಿಟ್ಟರೆ, ತಂದೆ ತಾಯಿಗೆ ಬಿಟ್ಟರೆ ನಮಸ್ಕಾರ ಮಾಡೋದು ನಾವು ಡಾಕ್ಟ್ರಿಗೆ. ಸರ್, ನಮ್ಮ ತಂದೆ ತಾಯಿಗಳಿಗೆ ಉಳಿಸಿ ಅಂತ ಹೇಳ್ತೀವಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿ, ಮಗು, ನಮ್ಮ ಮಗುವನ್ನು ಉಳಿಸಿ ಅಂತ ನಾವು ಡಾಕ್ಟ್ರಿಗೆ ನಮಸ್ಕಾರ ಮಾಡ್ತೀವಿ. ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇರೋದ್ರಿಂದ ನಮ್ಮ ಪ್ರಾಣಗಳನ್ನು
ನಿಮ್ಮ ಕೈಯಲ್ಲಿ ಇಟ್ಟಿರ್ತೀವಿ, ಯಮ ಧರ್ಮನಿಂದ ಹೊಡೆದಾಡ್ಬಿಟ್ಟು ನಮ್ಮನ್ನು ಮತ್ತೆ ಭೂಮಿಗೆ ತನ್ನಿ ಅಂತ ನಾವು ಡಾಕ್ಟರ್ನ ಕೇಳ್ಕೊತೀವಿ.